ಬೆಂಗಳೂರು ಫಸ್ಟ್ಗೆ ಸ್ವಾಗತ. ನಾನು ಶ್ವೇತಾ. ಈಗ ಹೆಡ್ಲೈನ್ಸ್. ಮಲ್ಲೇಶ್ವರಂ ಬಾಂಬ್ ಸ್ಫೋಟ ಪ್ರಕರಣ, ಪೊಲೀಸರಿಂದ ಒಟ್ಟು 4 ಬಂಧನ. ಸದ್ಯದಲ್ಲೇ ಹೊರಬೀಳಲಿದೆ ಅಸಲಿ ಚಿತ್ರಣ. ಆನೇಕಲ್ನಲ್ಲಿ ಯುವತಿ ಮೇಲೆ ಅತ್ಯಾಚಾರ, ಯುವತಿ ಪ್ರಾಣಕ್ಕೆ ಬಂದಿದೆ ಸಂಚಕಾರ. ಕೊಲೆ ಮಾಡಿದನೇ ಜೊತೆಯಲ್ಲಿದ್ದ ಪ್ರಿಯಕರ. ಬಿಬಿಎಂಪಿ ಮೇಯರ್ ಆಯ್ಕೆಗೆ ಕ್ಷಣಗಣನೆ. ಅಡ್ಡ ಬಂದಿದೆ ವಿಧಾನಸಭೆ ಚುನಾವಣೆ. ಆಕಾಂಕ್ಷಿಗಳಲ್ಲಿ ನಡೆದಿದೆ ಭಾರೀ ಚಿಂತನೆ. ಶಾಪಿಂಗ್ ಮೂಡ್ನಲ್ಲಿ ಸಿಕ್ಸರ್ ಗೇಲ್. ಗಂಗಮ್ ಡ್ಯಾನ್ಸ್ನಲ್ಲಿ ಮಿಂದೇಳ್ತು ಫೋರಂ ಮಾಲ್. ಇದು ಕ್ರಿಸ್ ಗೇಲ್ ಕಮಾಲ್. ಎಲ್ಲೆಲ್ಲೂ ಡಾಕ್ಟರ್ ರಾಜ್ ಹುಟ್ಟುಹಬ್ಬದ ಸಡಗರ. ರಾಜ್ ಸಮಾಧಿ ದರ್ಶನಕ್ಕೆ ಹರಿದು ಬಂದಿತ್ತು ಜನಸಾಗರ. ಸೆಟ್ಟೇರಿತು ಶಿವಣ್ಣನ ಆರ್ಯನ್ ಚಿತ್ರ. ಮಲ್ಲೇಶ್ವರಂನಲ್ಲಿ ನಡೆದ ಬಾಂಬ್ ಬ್ಲಾಸ್ಟ್ ಪ್ರಕರಣ ಸಂಬಂಧ ಪೊಲೀಸರು ಕ್ಷಿಪ್ರ ಕಾರ್ಯಾಚರಣೆಯನ್ನ ನಡೆಸಿ 3 ಆರೋಪಿಗಳನ್ನು ಬಂಧಿಸಿದ್ದಾರೆ. ಸದ್ಯದಲ್ಲೇ ಬ್ಲಾಸ್ಟ್ ಹಿಂದಿನ ರಹಸ್ಯವೂ ಬಯಲಾಗಲಿದೆ. ಮಲ್ಲೇಶ್ವರಂ ಬಿಜೆಪಿ ಕಚೇರಿ ಬಳಿಯ ಬಾಂಬ್ ಸ್ಫೋಟ ಪ್ರಕರಣ ಸಂಬಂಧ ಆರೋಪಿಗಳ ಪತ್ತೆಗಾಗಿ ಆಟೋ ಡ್ರೈವರ್ ನೆರವಿಗೆ ಬಂದಿದ್ದಾರೆ. ಘಟನೆ ನಡೆದ ಹಿಂದಿನ ರಾತ್ರಿ ಸ್ಥಳದಲ್ಲಿದ್ದ ಆಟೋ ಡ್ರೈವರ್ ಬಾಂಬ್ ಇಟ್ಟಿದ್ದ ಬೈಕ್ ಜತೆ ಬಂದಿದ್ದ 4 ಉಗ್ರರನ್ನ ನೋಡಿದ್ದ. ಅಂದು ಆರೋಪಿಗಳು 1 ಗಂಟೆ ನಡೆಸಿದ ಫೋನ್ ಸಂಭಾಷಣೆಯನ್ನ ಪೊಲೀಸ್ ಆಯುಕ್ತ ಔರಾದ್ಕರ್ರನ್ನ ಭೇಟಿಯಾಗಿ ತಿಳಿಸಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಪೊಲೀಸರು ಬಹುಮಾನ ನೀಡಲು ಮುಂದಾದ್ರೂ ತನಗೆ ಬಹುಮಾನ ಬೇಡ, ಗಾಯಗೊಂಡವರಿಗೆ ಬಳಸಿಕೊಳ್ಳಿ ಅಂತ ತನ್ನ ಪ್ರಾಮಾಣಿಕತೆಯನ್ನ ಮೆರೆದಿದ್ದಾರೆ. ಹೌದು, ಸ್ಫೋಟಕ್ಕೂ ಮದನಿಗೂ ನಂಟು ಇರೋ ಬಗ್ಗೆ ಪೊಲೀಸರು ತೀವ್ರ ತನಿಖೆ ನಡೆಸ್ತಾ ಇದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂ ಬ್ಲಾಸ್ಟ್ ಆರೋಪಿ ಮದನಿ ತನ್ನ ಮಗಳ ಮದುವೆ ಸಲುವಾಗಿ ಕಳೆದ ತಿಂಗಳು ಪೆರೋಲ್ ಪಡೆದಿದ್ದ. ಈ ಸಂದರ್ಭ ಆತ ತಮಿಳುನಾಡಿನ ಹಲವರ ಜೊತೆ ಚರ್ಚೆ ನಡೆಸಿದ್ದ ಎನ್ನಲಾಗಿದೆ. ಇದೀಗ ಬಂಧಿತರಾದವರು ತಿರುನಲ್ವೇಲಿಯವರಾಗಿದ್ದು ಹಲವು ಸಂಶಯಗಳನ್ನ ಮೂಡಿಸಿದೆ. ಈ ಸಂಬಂಧ ಎನ್ಐಎ ಕಳೆದ 2 ದಿನಗಳಿಂದ ಜೈಲು ಅಧೀಕ್ಷಕರ ಕೊಠಡಿಯಲ್ಲಿ ವಿಚಾರಣೆ ನಡೆಸ್ತಾ ಇದೆ ಎನ್ನಲಾಗಿದೆ. ಪೊಲೀಸರು ತಮ್ಮ ಬೇಟೆಯನ್ನ ಮುಂದುವರಿಸಿದ್ದು ಚೆನ್ನೈನಲ್ಲಿ ಹಲವರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಚೆನ್ನೈನ ಟ್ರಿಪ್ಲಿಕೇನ್ನಲ್ಲಿ ಓರ್ವನನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ತಿರುಮಂಗಲಂ ಮುನ್ನಡಿಯಲ್ಲಿ ಕಾರ್ಯಾಚರಣೆ ನಡೆಸಿ 4 ಶಂಕಿತರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗ್ತಾ ಇದೆ. ಬೆಂಗಳೂರು ಬಾಂಬ್ ಸ್ಫೋಟ ಪ್ರಕರಣದ ಕಿಂಗ್ ಪಿನ್ ಇನ್ನೂ ಕೂಡ ಸೆರೆ ಸಿಕ್ಕಿಲ್ಲ. ಆತನ ಪತ್ತೆ ಕಾರ್ಯದಲ್ಲಿ ಪೊಲೀಸರು ನಿರತರಾಗಿದ್ದಾರೆ ಅಂತ ಗೃಹ ಸಚಿವ ಆರ್ ಅಶೋಕ್ ಹೇಳಿದ್ದಾರೆ. ಭಯೋತ್ಪಾದನಾ ಚಟುವಟಿಕೆ ಏನಾಗಿತ್ತು, ಅದರಲ್ಲಿ 4 ಅಪರಾಧಿಗಳನ್ನು ಬಂಧಿಸೋದರಲ್ಲಿ ನಮ್ಮ ಬೆಂಗಳೂರಿನ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಅದರಲ್ಲೂ ಒಬ್ಬರು ಕೊಯಮತ್ತೂರು ಬ್ಲಾಸ್ಟ್ ಏನಿತ್ತು, ಶ್ರೀ ಲಾಲ್ ಕೃಷ್ಣ ಅದ್ವಾನಿಯವ್ರನ್ನ ಹತ್ಯೆ ಮಾಡುವಂಥ ಪ್ರಯತ್ನ ಏನಾಗಿತ್ತು, ಅದರಲ್ಲಿ ಯಾರು ಭಾಗಿಯಾಗಿದ್ದ, ಅದರಲ್ಲಿ ಅವರು ಒಬ್ಬ ಬಶೀರ್, ಬುಖಾರಿ, ತೀರ್ ಮೊಯ್ದೀನ್ ಅನ್ನೋರ 3 ಜನ ಈಗ ಬಂಧಿಸಿದ್ದಾರೆ. ಇನ್ನೊಬ್ಬರನ್ನು ಬಂಧಿಸಿ ತೆಗೆದುಕೊಂಡ್ಬರ್ತಾ ಇದ್ದಾರೆ. ಇದಕ್ಕೆ ಮುಖ್ಯ ಅನ್ವರ್ ಭಾಷಾ ಅನ್ನೋನು ಮೈನ್ ಪಿನ್ ಅಂತ ಈಗ ಸದ್ಯಕ್ಕೆ ಇರುವಂಥ ಮಾಹಿತಿ. ಒಟ್ನಲ್ಲಿ ಪೊಲೀಸರು ನಾನಾ ಆಯಾಮಗಳಲ್ಲಿ ತನಿಖೆ ನಡೆಸುತ್ತಿದ್ದಾರೆ. ಸದ್ಯ ಬಂಧಿತರನ್ನ ವಿಚಾರಣೆಗೊಳಪಡಿಸ್ತಾ ಇರೋ ಪೊಲೀಸರು ಆದಷ್ಟು ಬೇಗ ಕಿಂಗ್ ಪಿನ್ ಅನ್ನ ಸೆರೆ ಹಿಡಿಯೋ ವಿಶ್ವಾಸದಲ್ಲಿದ್ದಾರೆ. ಬೆಂಗಳೂರಿನಿಂದ ವೆಂಕಟರಮಣ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಬೆಂಗಳೂರು ಹೊರವಲಯದ ಆನೇಕಲ್ನಲ್ಲಿ ಮತ್ತೊಂದು ಅತ್ಯಾಚಾರ ನಡೆದಿದೆ. ಅತ್ಯಾಚಾರಕ್ಕೆ ಒಳಗಾದ ಯುವತಿ ಅರೆಪ್ರಜ್ಞಾವಸ್ಥೆಯಲ್ಲಿದ್ದಾಗ ಜನರೇ ಆಕೆಯನ್ನ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಮಾವಿನ ಮರದ ಕೆಳಗೆ ಅನಾಥವಾಗಿ ಬಿದ್ದಿರೋ ಯುವತಿಯ ದೇಹ, ಸುತ್ತಲೂ ನೋಡ್ತಾ ನಿಂತಿರೋ ಜನರು. ಅಂದ್ಹಾಗೆ ಇವರು ನೋಡ್ತಿರೋದು ಯುವತಿಯ ಶವವನ್ನಲ್ಲ, ಸಾವು ಬದುಕಿನಲ್ಲಿ ಅರೆಪ್ರಜ್ಞಾವಸ್ಥೆಯಲ್ಲಿರುವ ಯುವತಿಯನ್ನ. ಹೌದು, ಈ ಅಮಾನವೀಯ ಘಟನೆ ನಡೆದಿರೋದು ಆನೇಕಲ್ ಸಮೀಪದ ಮುತ್ತುಕಟ್ಟಿ ದಿಣ್ಣೆಯಲ್ಲಿ. ಯಾರೋ ಕೀಚಕರು ಈ ಯುವತಿ ಮೇಲೆ ಅತ್ಯಾಚಾರವೆಸಗಿ ಕೊಲೆ ಮಾಡಲು ಯತ್ನಿಸಿದ್ರು. ಆದರೆ
ಅರೆ ಪ್ರಜ್ಞಾವಸ್ಥೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಡ್ತಿದ್ದ ಈಕೆಯನ್ನ ನೋಡಿದ ಜನರು ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಆಮೇಲೆ ನಾವು ಆಂಬುಲೆನ್ಸ್ 188ಗೆ ಕಾಲ್ ಮಾಡಿ ಇನ್ಫಾರ್ಮೇಷನ್ ಮಾಡಿಕೊಟ್ರೆ ಆಮೇಲೆ ಇದಕ್ಕೆ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿದ್ರೆ ಪೊಲೀಸರು ಯಾರೂ ಬರಲಿಲ್ಲ. ಬಟ್ ಆಂಬುಲೆನ್ಸ್ ಬಂತು, ನಮ್ಮೂರವರೇ ಬಂದು ಕರ್ಕೊಂಡು ಬಂದು ಈಗ ಇದರಲ್ಲಿ ಆನೇಕಲ್ ಗೌರ್ಮೆಂಟ್ ಹಾಸ್ಪಿಟಲ್ ದಾಖಲೆ ಮಾಡಿ ಈಗ ಮತ್ತೆ ವಿಕ್ಟೋರಿಯಾಗೇನೋ ಕಳಿಸ್ಕೊಟ್ಟಿದ್ದಾರೆ. ನೀವು ನೋಡಿದಾಗ ಯಾವ ಸ್ಥಿತಿಲಿ ಇತ್ತು ಹುಡುಗಿ? ಏನು ಮಾತಾಡ್ತಿರ್ಲಿಲ್ಲ, ಏನು ನೆನಪಿರಲಿಲ್ಲ ಹುಡುಗಿಗೆ, ಮೋಸ್ಟ್ಲಿ ಕಾನ್ಷಿಯಸ್ ಇರಲಿಲ್ಲ. ಇನ್ನು ಈ ಯುವತಿಯ ವಿವರ ಲಭ್ಯವಾಗಿಲ್ಲ. ಆದರೆ ಈಕೆ ಬಳಿ 2 ಬ್ಯಾಗ್ಗಳು ಪತ್ತೆಯಾಗಿದ್ದು, ಬ್ಯಾಗ್ನಲ್ಲಿ ನೈಸ್ ರಸ್ತೆಯ ಟೋಲ್ನ ಟಿಕೆಟ್ ಒಂದು ಸಿಕ್ಕಿದೆ. ಈ ಟಿಕೆಟ್ ಇದೇ ತಿಂಗಳ 22ರಂದು ದ್ವಿಚಕ್ರ ವಾಹನಕ್ಕೆ ಪಡೆದ ಟಿಕೆಟ್ ಅಂತ ತಿಳಿದು ಬಂದಿದೆ. ಟಿಕೆಟ್ ಜಾಡು ಹಿಡಿದು ಆನೇಕಲ್ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಇನ್ನೊಂದೆಡೆ ಯುವತಿ ಸ್ಥಿತಿ ಗಂಭೀರವಾಗಿದ್ದು, ಹೆಚ್ಚಿನ ಚಿಕಿತ್ಸೆಗಾಗಿ ವಿಕ್ಟೋರಿಯಾ ಆಸ್ಪತ್ರೆಗೆ ಸ್ಥಳಾಂತರಿಸಲಾಗಿದೆ. ಹೆಣ್ಣುಮಗಳು ಏನು 23ರಿಂದ 25 ವರ್ಷದ ಹೆಣ್ಣುಮಗಳಿದ್ದಾಳೆ. ಆಕೆಗೆ ಕೊಲೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಲಾಗಿದೆ, ಸ್ಟ್ರ್ಯಾಂಗ್ಯುಲೇಟ್ ಮಾಡಲಿಕ್ಕೆ. ಸೊ ಲಿಗೇಚರ್ ಮಾರ್ಕ್ ಎಲ್ಲ ಕುತ್ತಿಗೆಯಲ್ಲಿದೆ. ಸೊ ಸ್ಟ್ರ್ಯಾಂಗ್ಯುಲೇಟ್ ಮಾಡಿರೋದ್ರಿಂದ ಒಂದು ಕೊಲೆ ಪ್ರಯತ್ನ ನಡೆದಿರೋದ್ರಿಂದ ಈ ಮೆದುಳಿಗೆ ಆಮ್ಲಜನಕ ಸಾಕಷ್ಟು ಪ್ರಮಾಣದಲ್ಲಿ ಸಪ್ಲೈ ಆಗದೇ ಇರೋದ್ರಿಂದ ಆಕೆ ಅನ್ಕಾನ್ಷಿಯಸ್ ಆಗಿದ್ದಾರೆ. ಬಹುಶಃ ಈಕೆ ಪ್ರಿಯಕರನೊಂದಿಗೆ ಮನೆ ಬಿಟ್ಟು ಬಂದ ನಂತರ ಪ್ರಿಯಕರನೇ ಈ ಕೃತ್ಯ ಎಸಗಿರಬೇಕು ಅಂತ ಪೊಲೀಸರು ಶಂಕೆ ವ್ಯಕ್ತಪಡಿಸಿದ್ದಾರೆ. ಆದರೆ ಈ ಕೃತ್ಯಕ್ಕೆ ಕಾರಣರಾದವರು ಯಾರು ಅನ್ನೋದು ತನಿಖೆಯಿಂದಷ್ಟೇ ಗೊತ್ತಾಗಬೇಕಿದೆ. ಆನೇಕಲ್ನಿಂದ ಕ್ಯಾಮರಾಮನ್ ರವಿಕುಮಾರ್ ಜೊತೆ ಮಂಜುನಾಥ್, ಸುವರ್ಣ ನ್ಯೂಸ್. ವಿಧಾನಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಬಿಬಿಎಂಪಿ ಮೇಯರ್, ಉಪಮೇಯರ್ ಆಯ್ಕೆ ಕಳೆಗುಂದಿದೆ. ಪ್ರಸಕ್ತ ನಗರದ ಪ್ರಥಮ ಪ್ರಜೆ ಅಧಿಕಾರಾವಧಿ ಮುಗಿಯೋದಕ್ಕೆ ಕ್ಷಣಗಣನೆ ಶುರುವಾಗಿದ್ರೂ ನೂತನ ಮೇಯರ್ ಆಯ್ಕೆ ಮಾತ್ರ ಚುರುಕಾಗಿಲ್ಲ. ಆದರೂ ಅಭ್ಯರ್ಥಿಗಳ ನಡುವೆ ಪೈಪೋಟಿ ಮಾತ್ರ ಜೋರಾಗೇ ಇದೆ. ಪ್ರಸ್ತುತ ಬಿಬಿಎಂಪಿ ಮೇಯರ್ ವೆಂಕಟೇಶ್ ಮೂರ್ತಿ, ಉಪಮೇಯರ್ ಶ್ರೀನಿವಾಸ್ ಅಧಿಕಾರಾವಧಿ ಮುಗಿಯಲು ಇನ್ನೂ 2 ದಿನ ಬಾಕಿ. ಏಪ್ರಿಲ್ 26ಕ್ಕೆ ಹಾಲಿ ಮೇಯರ್, ಉಪಮೇಯರ್ ಅವಧಿ ಮುಗಿಯಲಿದೆ. ಆದರೂ ಈ ಬಾರಿಯ ನೂತನ ಮೇಯರ್, ಉಪಮೇಯರ್ ಆಯ್ಕೆಗೆ ಆಡಳಿತಾರೂಢ ಬಿಜೆಪಿ ಸೇರಿದಂತೆ ಯಾವ ಪಕ್ಷಗಳಿಗೂ ಆಸಕ್ತಿಯೇ ಇಲ್ಲ. ಎಲ್ಲರೂ ವಿಧಾನಸಭಾ ಚುನಾವಣೆಯಲ್ಲೇ ಬ್ಯುಸಿಯಾಗಿದ್ದಾರೆ. ಕರ್ನಾಟಕದಲ್ಲಿ ವಿಧಾನಸಭಾ ಎಲೆಕ್ಷನ್ ಬಂದಿರೋದ್ರಿಂದ ಡಲ್ ಹೊಡಿತಾ ಇದೆ. ಏನಾಗ್ತಾ ಇತ್ತು ಇಷ್ಟೊತ್ತಿಗೆ ಅಲ್ಲಿ BBMPಯಲ್ಲಿ ಎಲ್ಲರೂ ನಾನು ನೀನು, ನಾನು ಮೇಯರು, ನಾನು ಡೆಪ್ಟಿ ಮೇಯರು, ನಾನು ಚೇರ್ಮನು ಅಂತ ಹೋರಾಡ್ತಾ ಇದ್ರು. ಆದರೆ ಅಲ್ಲಿ ಏನಾಗಿದೆ, ಅಲ್ಲಿ ಎಲ್ಲರೂ ನೀತಿ ಸಮಿತಿ ಜಾರಿ ಇರೋದ್ರಿಂದ ಅಲ್ಲಿ ಯಾರು ಯಾವ ಕಾರ್ಪೊರೇಟರ್ಸು ಅಲ್ಲಿ ಕಾರ್ಪೊರೇಷನ್ಗೆ ಬರ್ತಾ ಇಲ್ಲ. ಇಲ್ಲಿ MLA ಎಲೆಕ್ಷನಲ್ಲಿ ಅವರವರು ಪಾರ್ಟಿ MLAಗಳನ್ನ ಗೆಲ್ಲಿಸ್ಕೊಳ್ಳೋದಕ್ಕೆ ಬ್ಯುಸಿಯಾಗಿದ್ದಾರೆ. ಈ ಮೊದಲು ಮೇಯರ್ ಹುದ್ದೆ ಸಾಮಾನ್ಯ ವರ್ಗದ ಮಹಿಳೆಗೆ ಮೀಸಲಾಗಿತ್ತು. ಆನಂತರ ಅದನ್ನ ಸಾಮಾನ್ಯ ವರ್ಗಕ್ಕೆ ಬದಲಾಯಿಸಿ ಸರ್ಕಾರ ಆದೇಶ ಹೊರಡಿಸಿತು. ಇದರಿಂದಾಗಿ ಈ ಬಾರಿ ಮೇಯರ್ ಆಗುವ ಆಸೆ ಇಟ್ಟುಕೊಂಡಿದ್ದ ಅನೇಕ ಮಹಿಳಾ ಕಾರ್ಪೊರೇಟರ್ಗಳ ಕನಸು ಭಗ್ನವಾಯಿತು. ಆದರೂ ಸಾಮಾನ್ಯ ವರ್ಗಕ್ಕೆ ಮೀಸಲಾಗಿರೋದ್ರಿಂದ ಮಹಿಳಾ ಕಾರ್ಪೊರೇಟರ್ಗಳು ಪೈಪೋಟಿ ನೀಡಲು ಸಜ್ಜಾಗಿದ್ದಾರೆ. ಒಂದೆಡೆ ಡಿಸಿಎಂ ಅಶೋಕ್, ಮತ್ತೊಂದೆಡೆ ಸಚಿವ ಸೋಮಣ್ಣ ತಮ್ಮ ಆಪ್ತರನ್ನ ಮೇಯರ್ ಮಾಡಲು ಪೈಪೋಟಿಗೆ ಬಿದ್ದಿದ್ದಾರೆ. ಮೇಯರ್ ಹುದ್ದೆ ಈ ಬಾರಿ ಸಾಮಾನ್ಯ ವರ್ಗಕ್ಕೆ ಮೀಸಲಾಗಿರೋದ್ರಿಂದ ತ್ಯಾಗರಾಜನಗರದ ಕಟ್ಟೆ ಸತ್ಯನಾರಾಯಣ, ಪಟ್ಟಾಭಿರಾಮನಗರದ ರಾಮಮೂರ್ತಿ ಮತ್ತು ಗಣೇಶ್ ಮಂದಿರ ವಾರ್ಡ್ನ ಬಸವರಾಜು ನಡುವೆ ಪೈಪೋಟಿ ಏರ್ಪಟ್ಟಿದೆ. ಇವರು ಮಾತ್ರ ಅಲ್ಲ, ಮೇಯರ್ ಹುದ್ದೆ ಆಕಾಂಕ್ಷಿಗಳಲ್ಲಿ ಮಹಿಳೆಯರು ಹಿಂದೆ ಬಿದ್ದಿಲ್ಲ. ಮೂಡಲಪಾಳ್ಯದ ಕಾರ್ಪೊರೇಟರ್ ಶಾಂತಕುಮಾರಿ ಹಾಗೂ HSR ಲೇಔಟ್ನ ಲತಾ ನರಸಿಂಹಮೂರ್ತಿ ನಡುವೆ ಜಿದ್ದಿನ ಸ್ಪರ್ಧೆ ಏರ್ಪಟ್ಟಿದೆ. ಒಟ್ನಲ್ಲಿ ವಿಧಾನಸಭಾ ಚುನಾವಣೆಯ ಭರಾಟೆ ಹಿನ್ನೆಲೆಯಲ್ಲಿ ಮೇಯರ್ ಚುನಾವಣೆಗೆ ಅಷ್ಟೊಂದು ಮಹತ್ವ ಸಿಗ್ತಾ ಇಲ್ಲ. ಆದರೆ ಆಕಾಂಕ್ಷಿಗಳಲ್ಲಿ ಉತ್ಸಾಹ ಮಾತ್ರ ಕಡಿಮೆಯಾಗಿಲ್ಲ. ಎಲೆಕ್ಷನ್ ಬ್ಯುಸಿ ನಡುವೆನೇ ಮೇಯರ್ ಯಾರಾಗ್ತಾರೆ ಅನ್ನೋದು ಈಗಿರೋ ಕುತೂಹಲ. ಬೆಂಗಳೂರಿನಿಂದ ಕ್ಯಾಮರಾಮನ್ ಪ್ರಕಾಶ್ ಜೊತೆ ನಂದಿನಿ, ಸುವರ್ಣ ನ್ಯೂಸ್. ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ ಮುಂದುವರಿಯುತ್ತೆ.